ಹಾಯ್, ಎಲ್ರಿಗೂ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವೀನಸ್ 71 ಚಾನಲಿಗೆ. ಹಾಗಿದ್ರೆ ಫ್ರೆಂಡ್ಸ್, ಇವತ್ತಿನ ದಿನ ನಾವು ಚೆಕ್ ಮಾಡೋಣ ಮಿಥುನ ರಾಶಿಯವರಿಗೆ ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ಏನೆಲ್ಲ ಎನರ್ಜೀಸ್ ಬರ್ತಾ ಇದೆ, ಏನ್ ಅವ್ರಿಗೆ ತೊಂದರೆ ಆಗ್ತಾ ಇದೆಯಾ, ಯಾವ ವಿಷಯದಲ್ಲಿ ತೊಂದರೆ ಆಗ್ತಾ ಇದೆ, ಅವರು ಏನ್ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ಮತ್ತೆ ಅವ್ರಿಗೆ ಯೂನಿವರ್ಸ್ ಕಡೆಯಿಂದ ಏನು ಗೈಡೆನ್ಸ್ ಬರುತ್ತೆ. ಸೊ ನನ್ನ ಬ್ಯೂಟಿಫುಲ್ ಸೋಲ್ಸ್ ಆದಂತ ಮಿಥುನ ರಾಶಿಯವರಿಗೆ ಯೂನಿವರ್ಸ್ ಏನ್ ಗೈಡೆನ್ಸ್ ಹೇಳುತ್ತೆ ಅಂತ ಕೂಡ ಒಂದ್ಸಾರಿ ನಾವು ಚೆಕ್ ಮಾಡ್ಕೊಂಡು ಬರೋಣ. ಈ ಒಂದು ರೀಡಿಂಗ್ ಮ್ಯಾರಿಡ್ ಅನ್ಮ್ಯಾರಿಡ್ ಸಿಂಗಲ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡಬಹುದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡಬಹುದು. ನಿಮ್ಗೆ ಅಕ್ಯುರೇಟ್ ಆದಂತ ರೀಡಿಂಗ್ ಬೇಕು ಅಂತಂದ್ರೆ ಒಂದ್ಸಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ತುಂಬಾನೇ ಅಕ್ಯುರೇಟ್ ಆಗಿ ರೀಡಿಂಗ್ ಬರುತ್ತೆ ಅಂತ ಹೇಳ್ತಾ, ಹಾಗಿದ್ರೆ ನೋಡೋಣ ನೆಕ್ಸ್ಟ್ 48 ಅವರ್ಸ್ಗೆ ನಿಮ್ಮ ಒಂದು ಎನರ್ಜಿ ಏನ ಬರ್ತಾ ಇದೆ ಅಂತ ಹೇಳಿ. ಓಕೆ, ಸೊ ಮಿಥುನ ರಾಶಿಯವರು ಸ್ವಲ್ಪ ದುಡ್ಡಿನ ಬಗ್ಗೆ ತುಂಬಾನೇ ವಿಚಾರ ಮಾಡ್ತಾ ಇದ್ದಾರೆ. ದುಡ್ಡು ಇದೆ, ಅದನ್ನ ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡ್ತಾ ಇದ್ದೀರಾ. ಆಲ್ರೆಡಿ ನಿಮ್ಮ ಮನಸ್ಸಲ್ಲಿ ಕನ್ಫ್ಯೂಷನ್ ಇದೆ, ಅದಕ್ಕೆ ನೀವು ತುಂಬಾ ಡೀಪ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ. ದುಡ್ಡು ಎಲ್ಲಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದೇನಾದ್ರೂ ಆಗೋ ಮಲ್ಟಿಪಲ್ ಆಗುತ್ತಾ ಅಥವಾ ಏನಾದ್ರೂ ಲಾಸ್ ಆಗುತ್ತಾ, ಈ ರೀತಿ ಎಲ್ಲ ನಿಮ್ಗೆ ವಿಚಾರಗಳು ಬರ್ತಾ ಇದೆ. ತುಂಬಾ ಒಂದು ವಿಚಾರ ಮಾಡ್ತಾ ಇದ್ದೀರಾ. ಅಫ್ಕೋರ್ಸ್ ವಿಚಾರ ಮಾಡ್ಲೇಬೇಕು, ಯಾಕಂತಂದ್ರೆ ನಾವೇನ್ ದುಡ್ದಿರ್ತೀವಿ ಆ ದುಡ್ಡು ಎಷ್ಟಿದ್ರು ಒಂದೊಂದು ರೂಪಾಯಿನೂ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ಕೂಡ ಅದನ್ನೇ ವಿಚಾರ ಮಾಡ್ತಾ ಇದ್ದೀರಾ, ನಾನು ಎಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ಒಂದು ಪ್ಲೇಸಿಗೆ ಹಾಕಿದಾಗ ಇನ್ವೆಸ್ಟ್ಮೆಂಟ್ ಮಾಡಿದಾಗ ನನಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬರುತ್ತೆ. ಹಾಗಾಗಿ ಅದನ್ನ ತುಂಬಾ ನೀವು ಮತ್ತೆ ನಿಮ್ ಸಲುವಾಗಿ ನೀವು ಯಾವುದನ್ನು ಖರ್ಚು ಮಾಡ್ಕೊಳ್ತಾ ಇಲ್ಲ, ನೀವು ಬರೀ ಇನ್ವೆಸ್ಟ್ಮೆಂಟ್ ಬಗ್ಗೆ ಮಾತ್ರ ಥಿಂಕ್ ಮಾಡ್ತಾ ಇದ್ದೀರಾ. ಏನಾಗುತ್ತೆ, ಕೆಲವೊಂದ್ಸಾರಿ ನಾವು ನಮ್ಮದೇ ಆದಂತ ಒಂದು ಪ್ರೊಫೆಷನಲ್ ಆಗಿ ನಾವು ಥಿಂಕ್ ಮಾಡ್ತಾ ಹೋಗ್ತೀವಿ, ಅದನ್ನ ಬೆಳೆಸ್ಬೇಕು ಅಂತ ಹೋಗ್ತೀವಿ, ಬಟ್ ನಮ್ದೇ ದುಡ್ಡನ್ನ ನಮಗಾಗಿ ನಾವು ಎಂದು ಖರ್ಚು ಮಾಡ್ಕೊಳ್ಳೋದಿಲ್ಲ. ಓಕೆ, ಇಲ್ಲಿ ನೀವು ದುಡ್ಡು ಮಾಡೋದ್ರ ಜೊತೆಗೆ ನಿಮ್ಮ ಒಂದು ಸೆಲ್ಫ್ ಹ್ಯಾಪಿನೆಸ್ ಅನ್ನುವಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಒಂದು ಗೈಡೆನ್ಸ್ ಅಂತಾನು ನೀವು ತಗೋಬಹುದು. ನೀವು ನಿಮಗಾಗಿ ಯಾಕೆ ಯೂಸ್ ಮಾಡ್ಕೊಳ್ತಾ ಇಲ್ಲ? ಅಫ್ಕೋರ್ಸ್ ನೀವು ಇನ್ವೆಸ್ಟ್ಮೆಂಟ್ ಮಾಡಿ, ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ, ಥಿಂಕ್ ಮಾಡಿ. ಸಡನ್ ಆಗಿ ನೀವು ಮಾಡಿ ಅಂತ ನಾನು ಹೇಳ್ತಾ ಇಲ್ಲ, ಥಿಂಕ್ ಮಾಡಿ. ಒಳ್ಳೆ ಪ್ಲೇಸ್ ಎಲ್ಲಿ ಅನ್ಸುತ್ತೆ ನಿಮ್ಗೆ, ಅದನ್ನ ಒಂದ್ಸಾರಿ ಅಲ್ಲ ನೀವು 10 ಸಾರಿ ವಿಚಾರ ಮಾಡಿ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ. ಅದ್ರ ಜೊತೆಗೆ ನಿಮ್ ಕಡೆನೂ ಸ್ವಲ್ಪ ಕೇರ್ ಮಾಡ್ಕೊಳ್ಳಿ. ಓಕೆ, ಹಾಗಿದ್ರೆ ನಿಮ್ಗೆ ಯೂನಿವರ್ಸ್ ಏನ್ ಗೈಡ್ ಮಾಡುತ್ತೆ ಅಂತಂತ ನೋಡೋಣ. ಓಕೆ, ಸೊ ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇದೆ, ಅಗೇನ್ ಸೇಮ್ ಎನರ್ಜಿ ನನಗೆ ಕಾಣ್ತಾ ಇರೋವಂಥದ್ದು. ದುಡ್ಡಿದೆ, ನಿಮ್ಗೆ ಏನ್ ಬೇಕು ಎಲ್ಲಾನು ನಿಮ್ಗೆ ಆಗತ್ತೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಖಂಡಿತವಾಗೂ ನೀವು ಅನ್ಕೊಂಡಿರೋವಂಥದ್ದು ನಿಮ್ಗೆ ಈಡೇರುತ್ತೆ. ನೀವೇನ್ ಅನ್ಕೊಳ್ತಾ ಇದ್ರ, ನೀವು ಮನೆ ತಗೋಬೇಕು, ನೀವು ನಿಮ್ದೇ ಆದಂತದ್ದು ಒಂದು ಕಾರ್ ತಗೋಬೇಕು, ಡೆಫಿನೆಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ನೀವೇನ್ ವಿಚಾರ ಮಾಡ್ತಾ ಇದ್ದೀರಾ ಪ್ರತಿಯೊಂದಕ್ಕೂ ನಿಮ್ಗೆ ಫ್ರೂಟ್ಫುಲ್ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಮತ್ತೆ ನೀವು ತುಂಬಾ ಅದ್ರ ಬಗ್ಗೆ ಥಿಂಕ್ ಕೂಡ ಮಾಡ್ತಾ ಇದ್ದೀರಾ. ನಿಮ್ಮ ಮೈಂಡ್ ಇವಾಗ ಪ್ರೆಸೆಂಟ್ ಮೂಮೆಂಟ್, ನಿಮ್ಮ ಮೈಂಡ್ ನೆಕ್ಸ್ಟ್ 48 ಅವರ್ಸ್ಗೆ ಇರ್ಬೋದು, ಪ್ರೆಸೆಂಟ್ ಮೂಮೆಂಟು ಇರ್ಬೋದು. ಫ್ಲೋ ನಿಮ್ಮ ಫೋಕಸ್ಸು ಇನ್ವೆಸ್ಟ್ಮೆಂಟ್ ಬಗ್ಗೆನೇ ಇರುವಂತದ್ದು. ನೀವು ಅದನ್ನೇ, ಮತ್ತೆ ಇನ್ನೂ ಒಂದು ಹೇಳ್ಬೇಕು ಅಂತಂದ್ರೆ, ನೀವೇನ್ ಅನ್ಕೊಳ್ತೀರಾ ಅದು ಖಂಡಿತ ನೆರವೇರುತ್ತೆ. ನೆಕ್ಸ್ಟ್ 48 ಅವರ್ಸ್ ಅಲ್ಲಿ ನಿಮ್ಗೆ ಒಂದು ರಿಸಲ್ಟ್ ಗೊತ್ತಾಗುತ್ತೆ, ಒಂದು ಪಾಸಿಟಿವ್ ರಿಸಲ್ಟ್ ಗೊತ್ತಾಗುತ್ತೆ ಅಂತ ಹೇಳ್ಬಹುದು. ನೀವೇನ್ ಆಸ್ಪೆಕ್ಟ್ ಇಟ್ಕೊಂಡಿದ್ದೀರಾ ಅದನ್ನ ಮಲ್ಟಿಪಲ್ ಮಾಡ್ಬೇಕು ಹೀಗೆ ಅಂತ ಹೇಳಿ. ಮತ್ತೆ ನೀವೇನ್ ಇದನ್ನ ನೀವು ಎಫರ್ಟ್ ಹಾಕ್ತೀರಾ, ದುಡ್ಡು ನಿಮ್ಗೆ ಹಾಗೆ ಬರೋದಿಲ್ಲ. ನೀವು ಇದಕ್ಕೆ ಎಫರ್ಟ್ ಹಾಕ್ತೀರಾ, ನಿಮ್ಗೆ ಅದು ಮಲ್ಟಿಪಲ್ ಆಗ್ಬಹುದು. ಇನ್ನೊಂದ್ ಕಡೆ ಎಲ್ಲೋ ಇನ್ವೆಸ್ಟ್ಮೆಂಟ್ ಮಾಡ್ತೀರಾ, ಫ್ರೂಟ್ಫುಲ್ ರಿಸಲ್ಟ್ ಸಿಗುವಂತದ್ದು. ಯಾಕೆ ಅಂತಂದ್ರೆ ನೀವು ಜಸ್ಟ್ ಎಲ್ಲೋ ಒಂದ್ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಬಿಡೋದಿಲ್ಲ, ಅದಕ್ಕೆ ಏನ್ ಬೇಕು ಬ್ಯಾಕ್ ಗ್ರೌಂಡ್, ಅದು ಏನ್ ವರ್ಕ್ ಮಾಡ್ಬೇಕು ಅದನ್ನ ನೀವು ಮಾಡ್ತೀರಾ. ಹಾಗಾಗಿ ನಿಮ್ಗೆ ಒಂದು ಫ್ರೂಟ್ಫುಲ್ ರಿಸಲ್ಟ್ ಬಂದೇ ಬರುತ್ತೆ. ಓಕೆ, ಕಿಂಗ್ ಆಫ್ ಪೆಂಟಿಕಲ್ಸ್ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿರುವಂತ ಎನರ್ಜಿ ಬಂದಿದೆ. ಯೂನಿವರ್ಸ್ ನಿಮ್ಗೆ ಹೇಳ್ತಾ ಇರುವಂತದ್ದು, ಯು ಆರ್ ಅ ಕಿಂಗ್. ದುಡ್ಡು ಮಾಡೋ ವಿಷಯದಲ್ಲಿ ನೀವು ಒಂದು ಕಿಂಗ್ ತರ. ನಿಮ್ಮ ಫೋಕಸ್ ಫುಲ್ ಆನ್ ನಿಮ್ಗೆ ಇರೋದು ಇನ್ನು ಯಾವ ರೀತಿ ಮಾಡ್ಬೇಕು, ಹೆಚ್ಚಿನ ಮಾಡ್ಬೇಕು,
ಅನ್ನುವಂಥದ್ದು ಮಾತ್ರ ನಿಮ್ಮ ಮೈಂಡಲ್ಲಿ ಇರುವಂಥದ್ದು. ಸೊ ಅದು ನಿಮಗೆ ವರ್ಕೌಟ್ ಆಗುತ್ತೆ. ಓಕೆ, ಇದು ಒಂದು ಮೆಸೇಜ್ ಬರ್ತಾ ಇದೆ. ಹಾಗಿದ್ರೆ ಫ್ರೆಂಡ್ಸ್, ಈ ರೀಡಿಂಗ್ ನಿಮಗೆ ಎಷ್ಟು ರೆಸೊನೇಟ್ ಆಯಿತು ಖಂಡಿತ ನನಗೆ ಒಂದ್ಸಾರಿ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ, ಡೀಟೇಲ್ ರೀಡಿಂಗ್ ನೆಕ್ಸ್ಟ್ ವೀಕಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ. ಹಾಗಿದ್ರೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಥ್ಯಾಂಕ್ ಯು.